ನಮಸ್ಕಾರ ಗುರುವೇ, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿ ಅದ್ಭುತವಾಗಿದ್ದೀನಿ. ನೀವೇ ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ಅನ್ಕೊಂಡಿನಿ. ನಾವೀಗ ಬಂದಿರೋದು ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಅವರ ಮನೆಗೆ. ಈ ಶಾರುಖ್ ಖಾನ್ ಅವರ ಮನೆ ಎಲ್ಲಿದೆ ಅಂದ್ರೆ ಮೌಂಟ್ ಸ್ಟ್ಯಾಂಡ್ ಎದುರುಗಡೆನೆ ಇರೋದು. ಈ ಮನ್ನತ್ನ ಸಿಕ್ಕಾಪಟ್ಟೆ ಕಷ್ಟಪಟ್ಟು ತಗೊಂಡಿದ್ದಾರೆ ಶಾರುಖ್ ಖಾನ್ ಸರ್. ತುಂಬಾ ಜನ ಬರ್ತಾರೆ ಇಲ್ಲಿ ಎಲ್ಲ ನೋಡಕ್ಕೆ. ನೋಡಿ, ಸೆಲ್ಫಿ ಗಿಲ್ಫಿ ಹೊಡ್ಕೊಂತಿರ್ತಾರೆ ಇಲ್ಲಿ. ನೋಡಿ, ಸೆಲ್ಫಿ ಹೊಡ್ಕೋಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ನಿಮ್ಮ ಲಕ್ಕಿ ಡೇ ಯಾವಾಗಾರ ಆಗಿರ್ಬೋದು, ಇಲ್ಲಿ ಬಂದು ಇಲ್ಲಿ ವೇವ್ ಮಾಡ್ತಿರ್ತಾರೆ. ಈ ಜಾಗದಲ್ಲಿ ಯಾವಾಗಾರ ಆಗಿರ್ಬೋದು, ಯಾವಾಗಾರ ಬಂದು ನಿಮ್ ಲಕ್ಕಿ ಡೇ ಇರ್ಬೇಕಷ್ಟೇ. ಹಿಂದೆ ಇರೋದು ಶಾರುಖ್ ಖಾನ್ ಸರ್ ಮನೆ ಮನ್ನತ್ತು. ಇಲ್ಲೇ ಬಂದ್ರೆ ಬಾಂಡ್ ಕಾಣುತ್ತೆ. ಶಾರುಖ್ ಖಾನ್ ಸರ್ ಬೆಳ್ಳಂಬೆಳಗ್ಗೆ ಬಂದು ಇಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ. ಇಲ್ಲಿಂದ ಸೀದಾ 1 ಕಿಲೋಮೀಟರ್ ಇದೆ. ಇದು ಕಿಲೋಮೀಟರ್ ಫುಲ್ ವಾಕಿಂಗ್ ಮಾಡ್ತಿರ್ತಾರೆ. ಮತ್ತೆ ಈ ಬಾಂಡ್ ಸ್ಟ್ಯಾಂಡ್ ಯಾಕೆ ಫೇಮಸ್ ಅಂದ್ರೆ ತುಂಬಾ ಜನ ಕಪಲ್ಸ್ ಗಳು ಜಾಸ್ತಿ ಬರ್ತಾರೆ ಇಲ್ಲಿಗೆ, ಅದಕ್ಕೆ ಇಲ್ಲಿಗೆ ಬರ್ತಾರೆ ಜನ. ಇವತ್ತು ವೀಕೆಂಡ್ ಸಿಕ್ಕಾಪಟ್ಟೆ ಜನ. ಇವತ್ತು ಎಲ್ಲಿ ನೋಡಿದ್ರು ಬರೀ ಜನನೇ ಕಾಣ್ತಾರೆ. ಸಿಕ್ಕಾಪಟ್ಟೆ ಜನ. ಯಾಕಂದ್ರೆ ನೀರ್ ಎಕ್ಸ್ಪೆಷಲಿ ಶಾರುಖ್ ಖಾನ್ ಸರ್ ಗೇಟ್ ಹತ್ರ ಬಂದು ಫೋಟೋ ಹೊಡ್ಕೋಬೇಕಂತಾನೆ ಬರ್ತಾರೆ ಎಲ್ಲಾರು. ಅದೆಲ್ಲ ನೋಡ್ಕೊಂಡು ಲಾಸ್ಟ್ ಇಲ್ಲಿ ಬಾಂಡ್ ಸ್ಟ್ಯಾಂಡಿಗೆ ಬರ್ತಾರೆ. ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಸೆಲ್ಫಿ ಹೊಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ನಾನೀಗ ಇರೋದು ವೆಸ್ಟ್ ಬಾಂದ್ರ ಅಂತ. ವೆಸ್ಟ್ ಬಾಂದ್ರೆಯಿಂದ ವರ್ಲಿಗೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ, ಅದು ಸಮುದ್ರ ಮಧ್ಯದಲ್ಲಿ. ಅದು ಮ್ಯಾಜಿಕ್ ಅಂತಾನೆ ಅನ್ಬೋದು. ಯಾಕಂದ್ರೆ ಇದನ್ನ ಕಟ್ಟಕ್ಕೆ 46 ವರ್ಷಗಳು ಬೇಕಿತ್ತು. ನಾರ್ದಿಂದ ಸೌತ್ಗೆ ಹೋಗಕ್ಕೆ 2 ಗಂಟೆ ಬೇಕಿತ್ತು. ಆದ್ರೆ ಇದ್ರಲ್ಲಿ ಬರೀ 5 ನಿಮಿಷದಲ್ಲಿ ಹೋಗ್ಬೋದು. ಅದೇ ದೊಡ್ಡ ಮ್ಯಾಜಿಕ್ ಅನ್ಸುತ್ತೆ. 36 ವರ್ಷದಿಂದ ಬರೀ ದುಡ್ಡು ಜೋಡಿಸ್ಕೊಂಡು ಪ್ಲಾನ್ ಮಾಡಿತಾ ಆಯ್ತು. ಈ ತುದಿಯಿಂದ ಆ ತುದಿಗೆ 5.5 ಕಿಲೋಮೀಟರ್ ಇದೆ. ಬರೀ ಇದನ್ನ 5.5 ಕಿಲೋಮೀಟರ್ ಕಟ್ಟಕ್ಕೆ 46 ವರ್ಷ ಬೇಕಿತ್ತು. ಅದು ಸಮುದ್ರ ಮಧ್ಯದಲ್ಲಿ 10 ವರ್ಷ ಬೇಕಿತ್ತು ಈ ಬ್ರಿಡ್ಜ್ನ ಕಟ್ಟಕ್ಕೆ. ಈಗ ನಾನು ಸಲ್ಮಾನ್ ಖಾನ್ ಸರ್ ಮನೆಯವರ ಮುಂದೆ ಇದ್ದೀನಿ. ಎಲ್ಲ ಫೋಟೋ ಹೊಡ್ಕೊಂತವ್ರೆ ಇಲ್ಲಿ.
ಬಹಳ ಜನ ಸೆಲೆಬ್ರಿಟೀಸ್ ಮನೆ ಇದೆ ಇಲ್ಲಿ, ಅಂದ್ರೆ ತೋರ್ಸಕ್ಕೆ ಟೈಮ್ ಇಲ್ಲ. ಸದ್ಯಕ್ಕೆ 2 ಮನೆಗೆ ತೋರಿಸಿದ್ದೀನಿ. ನಿಮಗೆ ಸಡನ್ನಾಗಿ ಚಾಟ್ ತಿನ್ಬೇಕು ಅಂತ ಅನ್ಸುತ್ತೆ. ಅದೇ ಟೈಮಲ್ಲಿ ನೀವು ಮುಂಬೈಯಲ್ಲಿ ಇರ್ತೀರಾ, ಆಗಲೇ ನೀವು ಪುಣ್ಯ ಮಾಡಿರೋಂಥ ಅರ್ಥ. ಯಾಕಂದರೆ ಮುಂಬೈ ಗಲ್ಲಿಲೂ ಎಲ್ಲ ಥರ ಚಾಟ್ ಸಿಗುತ್ತೆ, ಸಾವಿರಾರು ಥರ ಪಾನಿಪುರಿ, ಸಾವಿರಾರು ಥರ ಬೇರೆ ಬೇರೆ ಥರ ಸಿಗುತ್ತೆ ಇಲ್ಲಿ ಚಾಟ್ಸು. ಹಾಗೆ ಸ್ಪೆಷಲ್ ಆಗಿರೋ ಚಾಟು ಇಲ್ಲಿದೆ. ಇದರ ಹೆಸರು ಆಲೂವಂಡಿ. ನೀಟಾಗಿ ಆಲೂಗಡ್ಡೆ ಹಂಗೆ ಕೊಯ್ತಾರೆ, ಪ್ಲೇಟಿಗೆ ಹಾಕ್ತಾರೆ. ಉಪ್ಪು, ಖಾರ ಪುಡಿ, ಮಸಾಲ ಗಿಸಾಲ ಎಲ್ಲ ಸಿಕ್ಕಾಪಟ್ಟೆ ಹಾಕ್ತಾರೆ. ಮಸಾಲ ಹಾಕ್ತಾರೆ, ಹುಣಸೆಹಣ್ಣಿನ ಮಸಾಲ ಮತ್ತು ಬಾಯಿಲ್ ಚೆನ್ನಾಗಿ ಹಾಕ್ತಾರೆ. ಇಷ್ಟು ಈರುಳ್ಳಿ ಹಾಕಿ ರೆಡಿ ಆಲೂವಂಡಿ. ಸ್ಪೆಷಲ್ಲ ಕೊಡ್ತಾರೆ. 4 ಆಲೂಗಡ್ಡೆ ಹಾಕಿದ್ನ ಮುಂಬೈಗೆ ಬಂದರೆ ಸ್ಪೆಷಲ್ಲ ಕೊಡ್ತಾರೆ. ಇವೆಲ್ಲ ಸ್ಪೆಷಲ್ ವೆರೈಟಿ ಇರುತ್ತೆ, ಬೇರೆ ಬೇರೆ ಥರ. ಸರಿ, ಟೇಸ್ಟ್ ಮಾಡೋಣ. ಭಾಳ ಇಷ್ಟ, ಥರ ಖಾರ ಸಿಕ್ಕಾಪಟ್ಟೆ ಖಾರ ಆಗುತ್ತೆ. ಭಾಳ ಚೆನ್ನಾಗಲ್ಲ, ಹಂಗೆ ಬಾಯಿ ಸಿಕ್ತಿರುತ್ತೆ. ಗುರು, ಸಮೋಸ ಅಂಗಡಿಗಳು 100 ಇವೆ, ಪಾನಿಪುರಿ ಅಂಗಡಿ 100 ಇವೆ, ಮತ್ತೆ ಪಾವ್ ಬಜಿ ಅಂಗಡಿ ಅಂತೂ 1000 ಇವೆ. ನೀವು ಸಮೋಸ ಅಂಗಡಿಯಲ್ಲಿ ಒಂದು ತಗೊಂಡ್ರಿ ಅಂದ್ರೆ ಇದೆ A1 ಸಮೋಸ. ಈ A1 ಸಮೋಸದಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಥರ ಸಮೋಸ ಇದೆ ಇಲ್ಲಿ. ये कौन सा है भाई समोसा? आलू समोसा, पंजाबी समोसा, वो वाला चिकन है, पनीर है, चाइनीज है, और अलग वैरायटी के समोसा है. ಎಲ್ಲೇ ಇದ್ರೆ ಇದೆ ಒಂದು ಸಮೋಸಕ್ಕೆ ಬನ್ನಿ ನೀವು. ಥರ ಬೆಸ್ಟ್ ಸಮೋಸ ಅಂತ ಇದೆ. ಆಲೂ ಸಮೋಸ ಇದು. ಆಹಾ, ಹಸಿ ಬಟಾಣಿ ಅನ್ಸುತ್ತೆ, ಹಸಿ ಬಟಾಣಿ ಹಾಕಿ ಮಾಡಿದ್ದಾರೆ. ಟೇಸ್ಟ್ ನೋಡೋಣ ಬಂದು ಹೆಂಗೈತಿ. ಪರ್ಫೆಕ್ಟ್ ಆಗ್ತದ, ಅಷ್ಟು ಬಿಸಿ ಆಗುತ್ತದೆ. ಯಾರು ಬೇಕಾದ್ರೆ ಕಮೆಂಟ್ ಮಾಡಿ, ಅಲ್ಲಿಂದ ತರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ನೀವು ಇಲ್ಲಿಗೆ ಇದ್ರ ಲೊಕೇಶನ್ ಬಂದು CN ಸರ್ಕಲ್. CN ಸರ್ಕಲಿಗೆ ಎಲ್ಲಿ ಬಂದು ಕೇಳಿದ್ರು ಹೇಳ್ತಾರೆ. ಇದ್ರ A1 ಸಮೋಸ ಅಂದರೆ ಎಲ್ಲಿಂದ ಬೇಕಾದ್ರೆ ಹೇಳ್ತಾರೆ. ನೀವು ಎಲ್ಲಿಗೆ ಹೋಗಿ ಕೇಳಿದ್ರು ಇದ್ರ ಲೊಕೇಶನ್ ಬಂದು ಹೇಳ್ತಾರೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಏನು ಭೇದ ಭಾವ ಮಾಡಲ್ಲ. 3 ಹೊತ್ತು ನಡೆಸ್ಕೊಂತಾನೆ ಹೋಗ್ತಿರ್ತಾರೆ, ಲೈನಿಗಿರ್ತಾರೆ. ಕ್ಯೂ ಮಾತ್ರ ಜನ ಸಿಕ್ಕಾಪಟ್ಟೆ ಇರ್ತಾರೆ. ಇಲ್ಲಿ ಭಾಳ ಫೇಮಸ್ ಇವು ಸಮೋಸ ಹೋಟೆಲ್, A1 ಸಮೋಸ ಹೋಟೆಲ್. ಗುರು, ಈ ಜಾಗದಲ್ಲಿ ದ ಫೇಮಸ್ ಸೈನ್ಸ್ ಸರ್ಕಲ್ ಫೇಮಸ್ ವಡಪಾವ್ ಅಂಗಡಿ ಇಲ್ಲಿತ್ತು. ಇವತ್ತು ಭಾನುವಾರ, ಸದ್ಯಕ್ಕೆ ಇವರು ಇವತ್ತು ರಜಾ ಹಾಕಿದ್ದಾರೆ. ಎಷ್ಟು ಪಾನಿಪುರಿ ತಿನ್ನೋದು ಬನ್ನಿ. भाई कितना है वड़ा? कितना है? 30 रुपया टिकिया, 30 रुपया टिकिया. दे दो भाई. टिक्का मीडियम रहेगा, कैसे बनाऊं? हाँ, टिकिया टिक्का मीठा रहेगा दोनों? नहीं नहीं, मीठा मीठा मीठा, स्वीट खाना नहीं.
हाँ खाली मीठा मत डालो पानी नहीं 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 खारा मत 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 ಏನೋ 4 ಮಿಕ್ಸ್ ಹೊಡೆದ್ರು. अरे फोटो खींच रहे हो क्या क्यों वो दिखा रहे अरे यार फोटो ले रहे हैं तुम यार कंप्लेंट नहीं करोगे ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತವ್ರೆ ಅವರು. हाँ खाओ क्या भाई है हाँ क्या है पेटिस है हाँ चाट चाट पेटिस ಚಾರ್ चाट ಚಾದ್ ನೋಡಿದ್ರು. ಇದ್ರ ಹೆಸರು ಚಾದ್ ಅಂತೆ. ನಮ್ಮ ಕಡೆ ಇದಕ್ಕೆ ಪಾನಿಪುರಿ ಅಂತಾರೆ. ಇವರು ಒಂದೊಂಥರ ಹೆಸರು ಇರ್ತಾರೆ ಅಂತ ಟೇಸ್ಟ್ ಮಾಡೋದು. ಸ್ವೀಟ್ ಇದು ಖಾರನೇ ಇರುತ್ತೆ, ಸ್ವೀಟ್ ಇರುತ್ತೆ. ಖಾರ ಸ್ವೀಟ್ ಎರಡು ಥರ ಇರುತ್ತೆ. ನಾನು ಈಗ ಸ್ವೀಟ್ ಹಾಕ್ತಿದ್ದೇನೆ ಯಾಕಂದರೆ ಖಾರ ಅಂದರೆ ನನಗೆ ಮತ್ತೆ ನೀವಿಲ್ಲಿ ನೋಡ್ತಿರೋದೆ ಸೈನ್ಸ್ ಸರ್ಕಲ್ಲು. ಇಂಡಿಯಾದ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ನು ನನ್ನ ಹಿಂದೆ ಇದೆ. ಮತ್ತು ಇದರ ಸ್ಪೆಷಾಲಿಟಿ ಏನು ಅಂದರೆ ನಮ್ಮ ಇಂಡಿಯಾದ ನಂಬರ್ 1 ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಇದೆ. ಇದರ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ಸ್ ಅಂತ. ಇದನ್ನು 1883ಯಲ್ಲಿ ಓಪನಿಂಗ್ ಮಾಡಿರೋದು. ಇದಕ್ಕೆ 13 ಲಕ್ಷ ಕೊಟ್ಟು ಖರ್ಚು ಮಾಡಿರೋಂಥ ಟರ್ಮಿನಲ್ ಇದು. ಮತ್ತು ಪಕ್ಕದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಅದು ಚೆನ್ನಾಗಿದೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇದೇ ಥರ ಮುಂದೆ ಚೆನ್ನಾಗಿರೋ ಪ್ಲೇಸ್ನ ತೋರಿಸಿ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.